ಅಧಿಕಾರಿಯವರು ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ. ದೇಶ ಮಾತ್ರ ಅಲ್ಲ, ಪೂಜಾರಿಯವರು ಧರ್ಮಸ್ಥಳದಲ್ಲಿ ಆ ಧರ್ಮದ ಸ್ಥಳವನ್ನು ಅವಹೇಳನ ಮಾಡುತ್ತಿರುವಾಗ ಯಾಕೆ ಪೂಜಾರಿಯವರು ಸುಮ್ಮನಿದ್ದಾರೆ? ಭಾರತ ಮಾತ್ರ ಅಲ್ಲ, ಜಗತ್ತು ಕೇಳ್ತಾ ಇದೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ, ಜಗತ್ತಿದೆ. ಒಂದು ದೇವಸ್ಥಾನ ಇರೋದು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ. ಒಂದು ಧರ್ಮಸ್ಥಳವನ್ನು, ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಆದ್ದರಿಂದ ಹೇಳ್ತಿದ್ದೇನೆ, ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ ಪೂಜಾರಿದ್ದಾನೆ. ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಅಲ್ಲ, ಇಡೀ ಜಗತ್ತು ಇವತ್ತು ಪೂಜಾರಿ ಬಾಯಿ ಮುಚ್ಚಿ ಕೂತುಕೊಂಡಿದ್ದಾರೆ. ಹೌದು, ಬಾಯಿ ಮುಚ್ಚಿ ಕೂತಿದ್ದೆ. ಯಾಕೆ ನಾನು ಮಾತಾಡ್ತಾ ಇಲ್ಲ? ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ತಾ ಇರುವಾಗ ಪೂಜಾರಿಯ ಮೌನ ಯಾಕೆ? ಧರ್ಮಸ್ಥಳದ ವಠಾರವನ್ನು SITಯವರು ಅಗೆಯುತ್ತಾ ಇದ್ದಾರೆ. ಶವಗಳನ್ನು ಊತಿಟ್ಟಿದ್ದಾರೆ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ. ಇಲ್ಲ, ಹೆಗ್ಗಡೆಯವರೇ, ಧರ್ಮಸ್ಥಳ ಅದು ಧರ್ಮಸ್ಥಳ, ಒಂದು ಸಮಾಜಕ್ಕೆ ಮಾತ್ರ, ಜೈನರಿಗೆ ಮಾತ್ರ ಸೇರಿದಲ್ಲ, ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಆದ್ದರಿಂದ ಹೇಳ್ತಿದ್ದೇನೆ, ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ. ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಏನಾಗಿರ್ತಾ ಇದ್ದೀರಿ? ಭಾರತದ ಸಂಸ್ಕೃತಿ, ಮನುಷ್ಯ ಸತ್ತ ಕೂಡಲೇ ಅವನನ್ನು ದೇವಸ್ಥಾನದಲ್ಲಿ, ಅದರ ವಠಾರದಲ್ಲಿ ಊತಿ ಅದೊಂದು ಕ್ರಮ. ಇವತ್ತು SITಯವರು
ಹುಡುಕಿದ್ರು, ಏನು ಸಿಗಲಿಲ್ಲ. ಹೌದು, ಸಿಗುವುದಿಲ್ಲ. ಎಷ್ಟು ಹುಡುಕಿದ್ರು ನೀವು ಸಿಗುವುದಿಲ್ಲ. ಯಾಕೆ? ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ, ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು. ಹೌದು.